ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ಇವತ್ತು ನಾನು ಬಸಳೆ ಸೊಪ್ಪು ಅಥವಾ ಬಸಳೆ ಎಲೆಲಿ ಬಜ್ಜಿ ಮಾಡ್ತಾ ಇದ್ದೀನಿ. ಬಸಳೆ ಸೊಪ್ಪು ದೇಹಕ್ಕೆ ತುಂಬ ತಂಪು. ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ ಕಾಯಲ್ಲಿಡ್ತಾ ಇದ್ದೀನಿ. ಈ ಕಡೆ ಕಡಲೆ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ಅಂದಾಜು 1 ಬೌಲ್ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಸಾಲ್ಟ್, 1 ಚಿಟಿಕೆ ಸೋಡಾ, ಜಾಸ್ತಿ ಹಾಕಬಾರ್ದು, 1/4 ಟೀ ಸ್ಪೂನ್ ಓಂ ಕಾಳು. ಈ ರೀತಿ ಮಾಡಿ ಹಾಕಿದ್ರೆ ಫ್ಲೇವರ್ ಬಿಟ್ಕೊಳ್ಳುತ್ತೆ. 1 ರಿಂದ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿ ಸ್ವಲ್ಪ ಮಂದಕ್ಕೆ ಕಲಿಸ್ಕೋಬೇಕು. ತೆಳ್ಳಗಾದರೆ ಎಲೆ ಮೇಲೆ ಕಡಲೆ ಹಿಟ್ಟು ನಿಲ್ಲೋಲ್ಲ. ಸ್ವಲ್ಪನೇ ನೀರು ಹಾಕಿ ನೋಡಿಕೊಂಡು ಕಲಿಸ್ಕೋಬೇಕು. ಉಪ್ಪು ಖಾರನ ಚೆಕ್ ಮಾಡ್ಕೋಬೇಕು. ಏನಾದರೂ ಕಮ್ಮಿ ಇದ್ದಲ್ಲಿ ಈಗಲೇ ಸೇರಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ತುಂಬ ತೆಳ್ಳಗಿರಬಾರ್ದು. ಬಸಳೆ ಸೊಪ್ಪು ತುಂಬ ಎಳೆದಿದ್ರೆ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ಹಾಕೋಷ್ಟೊತ್ತಿಗೆ ಮಡ್ಚ್ಕೊಂಡ್ಬಿಡುತ್ತೆ. ಸ್ವಲ್ಪ ಬಲ್ತಿರಬೇಕು. ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನ ಎಣ್ಣೆಗೆ ಬಿಡಬೇಕು. ಅದು ತಕ್ಷಣ ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ ಅರ್ಥ. ನೋಡಿ, ಈ ರೀತಿ ಒಂದೊಂದೇ ಎಲೆನ ಕಡಲೆ ಹಿಟ್ಟು ಮಿಕ್ಸಲ್ಲಿ ಡಿಪ್ ಮಾಡಿ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲೇ 5 ರಿಂದ 6 ನಿಮಿಷ ಬಿಟ್ಟು ಮುಚ್ಚಾಕಬೇಕು. ಈ ಸೈಡ್ ಕೂಡ ಮತ್ತೆ 5 ರಿಂದ 6 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬಿಟ್ಟರೆ ಕ್ರಿಸ್ಪಿ ಬಸಳೆ ಸೊಪ್ಪಿನ ಬಜ್ಜಿ ರೆಡಿ. ವಾರಕ್ಕೊಮ್ಮೆ ಆದರೂ ಬಸಳೆ ಸೊಪ್ಪನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಸೊಪ್ಪು ಸಾರಿಗೆ, ಬೇಳೆ ಹುಳಿಗೆ 9 ರಿಂದ 10 ಎಲೆಗಳನ್ನ ಅಚ್ಚಾಕಿ ಸಾರು ಮಾಡ್ಕೋಬೋದು. ಒಂದೇ ಥರದ ಬಜ್ಜಿ ಮಾಡೋ ಬದಲು ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನಷ್ಟು ರೆಸಿಪಿಗಳೊಂದಿಗೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.